ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾಕ ಏನನ್ನಪ್ಪ ಅಕ್ಕ ಇದು ಜೀವನನೇ ಚೆನ್ನಾಗಿಲ್ಲ. ಮದುವೆ ಇಷ್ಟು ಕಡೆ ಆಗಲೇಬಾರ್ದಾಗಿತ್ತಪ್ಪ. ಒಂಥರ ಬೇಜಾರು ಈ ಮದುವೆ ಆಗಿದ್ದಕ್ಕೆ. ಏನು ಮಾಡೋದೈತಿ? ಹೋಗತ್ತಾಗ ಅದೇ ಹಳೆ ಗಾಡಿ ನನ್ನ ಗಂಡಂದು, ನಮ್ಮ ಅತ್ತಿ ಹಳೆ ಬಾಡಿ. ಆದ್ರೆ ಈ ಜೀವನನೇ ಚೆನ್ನಾಗಿಲ್ಲಪ್ಪ. ಒಳ್ಳೆ ಮದುವೆ ಅದೇ. ನಾನು ಇನ್ನೂ ಸ್ವಲ್ಪ ದಿನ ಬಿಟ್ಟು ಆರಾಮಾಗಿ ಮದುವೆ ಆಗೋದಾಗಿತ್ತ. ಗೊತ್ತೇ ಆಗಲಿಲ್ಲ. ಹೊಸ ಬಳಿ, ಹೊಸ ಸರ, ಹೊಸ ಸೀರೆ ಉಡಿಸ್ತಾರ ಅಂತೇಳಿ ಮದುವೆಗೂ ಅಂದ್ಬಿಟ್ಟೆ. ಮದುವೆ ಆಗಿಂದ ಈ ಥರ ತೆಲಿಬ್ಯಾನಿ. ನನ್ನ ಗಂಡ ಹಾಳಾದ್ದು. ಹೊಟ್ಟಿಲಿರೋದು ಅವಂಗಾಗಬೇಕಾಗಿತ್ತು, ನನಗಾಗ್ಬಿಟ್ಟತಿ. ಹೊಟ್ಟೆಗಿನ ಕೂಸು ಓಡಾಡಿ ಓಡಾಡಿ ಅದೇ ನನ್ನ ಗಂಡನ ಹಳೆ ಕಟ್ರ ಗಾಡಿ, ನಮ್ಮತ್ತಿ ಹಳೆ ಬಾಡಿ ನೋಡಿ 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 ಜೀವನನೇ ಮಂಕ ಕೋಡಿ. ನನ್ನಂಗೆ ಯಾಕೆ ಕವಿಗಳು ಪದ್ಯ ಬರೆಯಕ್ಕೆ ಸಾಧ್ಯಲ್ಲ. ಏನ ಆಗಲಿ. ಮಂಗಳ ನೀನು ಯಾಕಡೆ ಬೆಳ್ಳಾವು? ಯಪ್ಪ, ಈ ಹೊಟ್ಟೆ ಹೊತ್ಕೊಂಡು ಅಡ್ಡಾಡಕ್ಕಾಗಲ್ತು. ಏನಿಲ್ಲ ತಗ, ಏನಾರು ತಿನ್ಬೇಕು ಅನ್ಸಕತ್ತಲ್ಲ. ಏನು ತಿನ್ಲಿ? ಯಾವ್ದಾರು ಪಿಕ್ಚರ್ ನೋಡ್ಬೇಕು ಅನ್ನಿಸ್ತೈತಿ. ಪಿಕ್ಚರ್ ನೋಡೋಕೆ ಎಲ್ಲಿ ಹೋಗ್ಬೇಕು ನಾನು? ಪ್ಯಾಟಿಗೆ ಅಜ್ಜ ಬೈತಾನ. ಹಾಳಾಗ್ತದ. ಈ ನಮ್ಮತ್ತಿ ನಮ್ಮಜ್ಜ ಎರಡು ತಲೆ ಹಿಡಿಸ್ಬಿಡ್ತಾವತ್ತಾಗ. ಎರಡು ಎಲ್ಲಾರ ಒಂದು ಕಾಶಿ ರಾಮೇಶ್ವರ ಅಥವಾ ಎಲ್ಲಾರ ತೀರ್ಥಯಾತ್ರೆನಾರ ಹೋಗ್ಬಾರ್ದ? ಇವೆರಡು ಮನೆಯಾಗಿದ್ದ ಕಸ್ಲೆ ತಲೆ ಹಿಡಿಸ್ಕೊಂತ ಎಲ್ಲರಿಗೆ ಏನು ಮಾಡಲಿ? ಮಗಳ, ನಿಮ್ಮ ಅತ್ತಿ ಬಂದತ್ ನೋಡು ಬಂತ. ಇದನ್ನು ಸೇರಿಸ್ಬೇಕಾಗಿತ್ತು. ಬರ್ತಾಳೆ ನಮ್ಮತ್ತಿ ಒಳ್ಳೊಳ್ಳೆ ಓಡಿ 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 ಅಂತೇಳಿ. ಬಂದೆ ಮಂಗಳ, ನಾನು ಬಂದೆ ಬಿಡವ. ಅತ್ತೆ ಬಂದಳು, ಓ ಅತ್ತೆ ಬಂದಳು, ಮಾಯದೂರಿನ ರಾಣಿ. ಇನ್ನ ಬಿಟ್ಟಿಲ್ಲ ಅಲ್ಲೇ ಇಂಥ ಹುಚ್ಚುಚ್ಚರಾಟ ಬಿಡು. ಹೊಟ್ಟಿಲಾಗಿ ಹೌದನ್ನಂಗೆ ಇವತ್ತು ನಾಳೆ ನಿನಗೂ ಒಂದು ಕೂಸಕತಿ. ಆ ಖುಷಿ ಗಂಭೀರ ಅನ್ನೋದು ಕಲಿಸ್ಬೇಕು. ನೀನೇ ಹಿಂಗೆ ಮಾಡಕತ್ರಿ ಹೆಂಗ? ಗಂಭೀರನ ಹಂಗಂದ್ರೆ ಅಲ್ಲಲೇ ಸೊನ್ನಿ ಸೂಕ್ಷ್ಮ ಕಲಿಸ್ಬೇಕು. ನೀನೇ ಹಿಂಗೆ ಮಾಡಿದ್ರೆ ಹೆಂಗಂತ. ಕಲ್ಸನ್ ಬಿಡತ್ತಿ. ಏನು ಹುಟ್ಟತ್ಲೆ ಸಾಲಿ ಸೇರ್ಸಕತ್ತನ ಅದನ್ನ? ಅವಕ್ಕೆ ಟೈಮ್ ಐತಿ ಕಲ್ಸಕ್ಕ. ಯಾಕತಿಯ ದೇವ್ರೆ, ಅಲ್ಲ ಮನುಷ್ಯ 100 ವರ್ಷ ಬದುಕಿರ್ತಾನಂತ. ಹುಟ್ಟಿದ ತಕ್ಷಣ ಕಲಿ 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 ಅಂತೇಳಿ ಕುದಿಗೆ ಚುಕ್ತೇನೆ ಅದಕ್ಕೆ? ತಡಿ, ಆರಾಮ ಕಲೀಲಿ. ಸೊನ್ನಿ ಸೂಕ್ಷ್ಮ ಮನುಷ್ಯ ಹುಟ್ಟಿನ ಸಾಯ ಮಟ್ಟ ಕಲಿಯೋದೈತೆ ಐತಿ ಗೊತ್ತನ? ಈಗ ನೋಡು, ನೀನು ನಮ್ಮ ಅಜ್ಜ ಇಬ್ರು ಮನುಷ್ಯರನ್ನ ಪ್ರೀತಿಸೋದು, ಎಲ್ಲರಿಗೆ ಮರ್ಯಾದೆ ಕೊಡೋದು, ಚಂದಾಗಿ ಮಾತಾಡೋದು ಕಲಿಬೇಕು. ಏನೂ ಕಲ್ತಿಲ್ಲ. ಹೌದನ? ಹೇಳ್ತೇನೆ ನಮ್ಮ ಅಪ್ಪಗೆ ಬಿಡ್ತಾನಂತ ಮಾಡಿಯೇನ? ಹೇಳಾರ್ದ ಬಿಡ್ತಾನಂತ ಮಾಡಿಯೇನ? ನಾನು ಹೋಲ್ ಪಾಪ ಏನು ಮಾಡಕತ್ತ ನನ್ನ ಸೊಸೆ ಅಂತ ಮಾತಾಡ್ಸಕ್ ಬಂದ್ರೆ ಎಷ್ಟು ತಿಂಡಿ ನಿಂದು? ಪಾಪ ಅತ್ತೆ, ನಾ ಆರಾಮಾಗದೇನಿ ನಮ್ಮ ಅವ್ನ ಮನ್ಯಾಗ. ನಿಮ್ಮ ಮನೆಯನ್ಕಿಂತ ಇಲ್ಲಿ ಆರಾಮಾಗದೆ. ನೀನು ಅಲ್ಲೇ ಕೊಟ ಕಿಟಿ ನಿಂದು ಕೇಳ್ಬೇಕು. ಇಲ್ಲಿ ಏನಿಲ್ಲ ನೋಡ, ಆರಾಮದೇನಿ ನಾನು ಗೊತ್ತನ. ನೀನು ನಿಮ್ಮ ಅವ್ನ ಮನೆಗೆ ಬಂದಾಗ ಆರಾಮ ಇರ್ತಿದ್ದಿಲ್ಲನು? ನಾನು ಹಂಗ ನಿನ್ನ ಮಗ ಬಂದಿದ್ದ ಕರ್ಕೊಂಡು ಹೋಗಕ್ಕ ಬೈದೆ. ನಾ ಅಂತೂ ಬರೋದಿಲ್ಲ ಈಗ. ಒಟ ಹಚ್ಬೇಡ, ತಣ್ಣಗ ನಡಿ ಮನೆಗೆ ಅಂತೇಳಿ ಬಂದು ನಾನು ಹೇಳಿದ್ ನಾನು. ಲೇ ಗಾಂಡಲೆ, ಅವನಿಗೆ ಮರ್ಯಾದೆ ಕೊಡ ಆಡ್ಬಿಟ್ಟು. ಬೈದ್ ನೋಡ ಅಂತ ಬರ್ಬೇಡ. ಆತು, ಇಲ್ಲೇ ಇರು ಆರಾಮಾಗಿ. ಏನ ಅವೊಮ್ಮೆ ಕೂಸು 1 ವರ್ಷದ ತಕ್ಕತ್ತಲ್ಲ ಅವಾಗ ಬಾ. ನನ್ನ 2ನೇ ಸೊಸಿ ಬಂದದಾಳ ನನ್ನ ಮನ್ಯಾಗ ಗೊತ್ತನ? ನನ್ನ ರಾಣಿ ತರ ನೋಡ್ಕೊಳಕತ್ತಾಳ. ಎಷ್ಟು ಚಂದ ನೋಡ್ಕೊಳಕತ್ತಾಳ. ನನ್ನ ಮ್ಯಾಗ ಎಷ್ಟು ಜೀವದಾಳ ಗೊತ್ತೈತೆ ನಿನಗೆ? ಒಂದು 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 ಮಾತು ಏನು ತಿರುಗಿ ಮಾತಾಡೋದಿಲ್ಲ. ಆಮೇಲೆ ಅಷ್ಟು ಜೀವ ಆಗ್ಬಿಟ್ಟಾಳ ನನ್ನ ಮೇಲೆ ಅಂತರೂ. ಅಯ್ಯೋ, ನಿನ್ನಂತರೂ ಕಾಲಿಚ್ಕಾಳ ಅಂದ ಗೊತ್ತನ? ಕೈ ಚಿಕ್ತಾಳ, ನನ್ಗೆ ಎಷ್ಟು ಸೇವಾ ಮಾಡ್ತಾಳ ಗೊತ್ತನ? ಹುಷಾರಿ ಕುತ್ಗಿಚ್ಕಾಳ ಮಕ್ಕೊಂಡಾಗ. ಇಲ್ಲೋಡ ಹರಿಬಿಟ್ಟಿ, ನಿನಗೆ ಬೂತತೆ ಸರಿಯಾಗೊಂದು ಬೂತತೆ. ಹೋಗತ್ತೆ. ಹೌದು, ಈಗೇನಂತ ಇಲ್ಲಿಗೆ ಬಂದಿದ್ದೆ? ಏನಿಲ್ಲ ಮಂಗಳ, ಹೆಂಗಿದ್ರು ಈಗ ಏನಿಲ್ಲ. ನಾನು ನಮ್ಮ ಅಪ್ಪನ ಜೋಡಿನೇ ಮಾತಾಡ್ತೇನೆ. ನಿನ್ನ ಜೋಡಿ ಏನು ಮಾತು? ನಾನು ಹೊರಗೆ ಹೋಗ್ಕಂತು. ಹೊರಗೆ ಹೋಗಿ ಮಾತಾಡ್ತೇನಂತಳಲಿಕ್ಕೆ ನಮ್ಮತ್ತಿ. ನಾನು ಬಿಡಬಾರ್ದು ವಿಚಾರ. ಏನೇನು ನಡೆಯಕತ್ತಂತ ತಿಳ್ಕೊಬೇಕು. ಕ್ಯಾಗೆ ನಡೀತಾ ಇದೆ ನಮ್ಮದು ಮನೆಯಲ್ಲಿ ಅಂತ ವಿಚಾರ ಆಗಿ ತಿಳ್ಕೊಂಡ್ಬಿಟ್ಟು ಬರ್ತೀನಿ. ತಡೀರಿ. ನಮ್ಮದು ಅತ್ತೆದು ಇದ್ದಾರೆ ಎಲ್ಲ, ಬಹುತ್ ಖತರ್ನಾಕ್ಗೆ ಇದ್ದಾರೆ. ಅರೇ ತಟ್ಟೆಗೂ ನಿಲ್ಲದಿಲ್ಲ, ಬಟ್ಟೆಗೂ ನಿಲ್ಲದಿಲ್ಲ. ಒಂದು ಮಾತಿಗೆ 10ಗೆ ಮಾತಾಡ್ಬಿಟ್ಟು ಅರೆ ಆಸೆದು ಪಟ್ಬಿಟ್ಟು ಏನಾದರೂ ಕೇಳೋದು ಜಾಸ್ತಿ. ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ನಮ್ಮದು ಅತ್ತೆದು ಏನೋ ಮೀನಿಗೆ ಗಾಳ ಹಾಕಿದಂಗೆ ಐತಿ. ಏನ್ರಿ ಹಲ್ಲು
ಎಡಗಡೆದ್ದು ಭಾರಿ ನೋವಪ್ಪ. ಏನು ಒಂದು ಅಳತಿ ಹಲ್ಲು ನೋವು ಅಂದ್ರೆ ನೋವು ತಡ್ಕೊಳಕ್ಕೆ ಆಗವಲ್ತು. ಏನಾಗೈತೆ ಏನಪ್ಪ, ಒಂಚೂರು ಅದನ್ನು ತೋರಿಸ್ಕೊಂಡಾರ ಬರ್ಬೇಕಾಗೈತ್ರಿ. ಯಾಕ? ಅಯ್ಯೋ, ಹೋದ ವರ್ಷ ನೋವು ಆಗೈತೆ ಅಂತೇಳಿ ಆ ಹಲ್ಲಿಗೆ ಸಿಮೆಂಟ್ ತುಂಬಿಸಿತ್ತಲ್ಲ, ಆ ನೋವು ಅದು ಸಿಮೆಂಟ್ ತುಂಬಿಸಿದ್ರು ಅದು ಏನನ್ನಪ್ಪ ಹೋಗೇ ಬಿಟ್ಟತಿ. ಹಳ್ಳಿಗೆ ಕೆಟ್ಟ ನೋವು ಅಂದ್ರೆ ನೋವು ತಡ್ಕೊಳಕ್ಕೆ ಆಗವಲ್ತು. ಅದಕ್ಕೆ ಒಂಚೂರು ಹೋಗಿ ತೋರಿಸ್ಕೊಂಡು ಬರನ್ರಿ. ತಡಿ ಹಂಗಾರ ನಾ ಎಂದ್ ಹೋಗನ್ ಹೇಳು. ನಾಳೆ ಹೋಗೋಣಪ್ಪ, ನಂಗೆ ತಡ್ಕೊಳಕ್ಕೆ ಆಗವಲ್ತು. ಇವತ್ತ ಹೋಗೋಣ ಅನ್ಬೇಕಂದೆ, ಹೊತ್ತಾಗೈತಲ್ಲ ಈಗ ಎಲ್ಲಿ ಹೋಗೋದು? ನಾಳೆ ಹೋಗೋಣ. ಏನು ತಿನ್ನಕ್ಕಾಗವಲ್ತು, ಮಾಡೋಕ್ಕಾಗವಲ್ತು. ಅನ್ನ ಅಂತೂ ಅನ್ನದಾಗ ಸತಿಗೆ ಹೋಗಿ ಸಿಕ್ಕೊಳಕತ್ತಾವು. ಸರಿ ಹಂಗಾರ ಮುಂಜಾನೆ ದೌಡ್ ಹೋಗ್ಬಿಡೋಣಂತ. ಮತ್ತ ಸಂಜೆ ಮುಂದೆ ಬಂದು ನಮ್ದು ಬೇರೆ ಕೆಲಸ ಐತಿ. ಏನು ಭಾಳ ಕೆಲಸ ಅಂದ್ರೆ ಕೆಲಸ ಅದಾವು. ಇನ್ನು ಕರೆಂಟ್ ಆಫೀಸ್ಗೆ ಬೇರೆ ಹೋಗಿ ಬರ್ಬೇಕು. ಆಯ್ತು ಹಂಗಾರ ಅಲ್ಲೇ ಇದು ಏನದು ಹೊಲದಾಗ ಮೋಟ್ರು ಬೇರೆ ಕೆಟ್ಟೈತಿ, ಅವ್ನು ರಿಪೇರಿ ಮಾಡೋಂಗ್ ಬೇರೆ ಬರಕ್ ಹೇಳಿತ್ತು. ಅವನ ಇವ್ ಹೇಳ್ತಂತ ನೋಡ್ಕೊಳಕ. ಸರಿ ಆಯ್ತು, ನಾಳೆ ಹೋಗಿ ಬರೋಣಂತ. ಯಾಕೆ ಬೇ ಈ ಕಡೆ ಕಪಾಳ ಬಾತಂಗಾಗಿತ್ತಲ್ಲ? ಅಲ್ಲಿ ಹೊಡ್ತ ಯಾ ನಮ್ನಿ ಅಂತಿ. ಅಯ್ಯೋ, ಕುಂದ್ರಾಕ್ ಬಾರದು ನಿಂದ್ರಾಕ್ ಬಾರದು ಹಂಗಾಗೈತಿ. ಹೌದಾ? ಅಯ್ಯೋ, ಅದಕ್ಕೆ ಹೇಳ್ತೇನೆ ನಿಂಗೆ ಕೇಳಂಗಿಲ್ಲ. ಸಿವಿಟ್ ತಿನ್ಬೇಡ್ರಿ ಇದು ಸಕ್ರೆ ಚಾ ಕುಡಿಬೇಡ ಅಷ್ಟು ಅಂತೇಳಿ ಎಲ್ಲಿ ಕೇಳ್ತಿ ನನ್ನ ಮಾತು. ಅದು ಹೋಗ್ಲಿ ಬಿಡ. ಇದು ಯವ್ವ ಒಂದು ಏಲಕ್ಕಿರ, ಇದು ಏಲಕ್ಕಿ ಅಂತ ನಾನು ಲವಂಗ ಇಟ್ಕೊ ಹಲ್ಲಾಗ. ಅದು ಹೊಡ್ತು ಕಮ್ಮಿ ಆಕತ್ ನೋಡು. ಇಟ್ಕೊಂಡೇನಿ. ಹೌದಾ? ನಾ ದವಾಖಾನಿಗಾರ ಹೋಗಿ ಬರಂಗಾರ. ಅಂದೇನಮ್ಮ, ನಾಳೆ ಕರ್ಕೊಂಡು ಹೋಗಿ ಬರ್ತೇನೆ. ಮತ್ತೆ ಈಗ ಏನಂತಾಳ ನಿನ್ ಸೊಸಿ? ಚಲೋ ಅದಾಳ, ಆರಾಮದಾಳ? ಏನು ತೊಂದ್ರೆ ಇಲ್ಲಲ್ಲ? ಓ, ಏನು ತೊಂದ್ರೆ ಇಲ್ಲ, ಆರಾಮದೇ ನೋಡೀಗ. ಅಪ್ಪ ನಿಂಗೆ ಗೊತ್ತೈತಿ ನನ್ನ ಮ್ಯಾಗಾರ ನನ್ನ ಸೊಸಿ ಎಂಥ ಜೀವಗಳಪ್ಪ. ಕರೇನ ಇಷ್ಟು ಜೀವಕ್ಕಳ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡು. ಇದು ಏನದು ಜೀವ ಮಾಡೋದೇನು, ಐಟಮ್ಸ್ ತರಿಸ್ಕೊಡೋದೇನು, ನನಗೆ ಸೀರೆ ತರೋದೇನು, ಮೊನ್ನೆ ಫೋನ್ಯಾಗ ಎಂಥದ್ದು ಜಂಪರ್ ಬೇರೆ ಆರ್ಡರ್ ಮಾಡ್ಯಾಳ. ನನ್ನ ಮ್ಯಾಗ ಜೀವಗಳಪ್ಪ ನನ್ನ ಸೊಸಿ. ಅದಕ್ಕೆ ಅರ್ಧ ಕೆಲಸ ನಾನು, ಅರ್ಧ ಕೆಲಸ ಹಾಕಿ ಇಬ್ರು ಹಂಚ್ಕೊಂಡು ಮಾಡ್ತೀವಿ. ಅತ್ತೆ ಸೀರೆ ಹೆಂಗೈತಿ? ಮೊನ್ನೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದಕ್ಕೆ ಯಾಕೆ ಹೋದಿ ಹಂಗ ಹಿಂಗ ಅಂದೆಲ್ಲ, ನೋಡಿಲಿ ಉಟ್ಕೊಂಬಂದೆ. ತ್ರಾಸಾದ್ರೂ ಅಡ್ಡಿ ಇಲ್ಲ ಅಂತೇಳಿ ಉಟ್ಕೊಂಡ ಹೊರಗೆ ಬಂದೆ. ಗೊತ್ತನ ಸೀರೆ ನೋಡಿ ಎಷ್ಟು ಚಂದ ಐತಿ. ನಮ್ಮ ಅಮ್ಮ ಕೊಡ್ಸಾಳ. ಅಮ್ಮ ಕೊಡ್ಸಾಳ. ಆಗ್ಲೇ ಉಟ್ಕೊಂಡು ನಿಂತ್ಬಿಟ್ಟೆನ ಕಳ್ಕುಪ್ಸ ಹಾಕಿತ ಮುಂಚೆ? ಏನಾಗಲ್ಲ ಬಿಡು. ಸೀರೆ ಎಷ್ಟು ಚಂದ ಐತಿ ನೋಡು. ಅವೇನ್ ಮಾಡ್ತಾವ ಬಿಕ್ಕೇಡಿವ ಅಂತದು ಅಂತಿದ್ದಿ. ಸುಮ್ಕುಂದ್ರೆ ಏನ್ ಕಮ್ಮನ್ ಸೀರೆ ಇವ ತಾಯಿ. ನನ್ನ ಸಸಿ ತಂದಾಳ ನೋಡಿ ಸೀರೆ. ನೆದರಾಗಬೇಕಂಗ ಸೀರೆ ನೋಡಿದ್ರೆ ಗೊತ್ತನ. ಅಂತ ಸೀರೆ ನೋಡಿದ್ರೆ ನೆದರಾಕತಿ. ನೋಡ್ತೀಯನ ಸೀರಿನೇ? ಹಂಗಾರ ನೋಡೋದೇ ಬೇಡಪ್ಪ, ನೆದರಾಕತಿ ಅಂತಿ. ಅಪ್ಪ ನೋಡಪ್ಪ. ಹೋಗ್ಲಿ ಬಿಡವ, ಈಗ ನೀ ಬಂದ್ ಸಮಾಚಾರ. ಅದು ಏನಿಲ್ಲ ಅಪ್ಪ, ಮತ್ತೀಗ ಕುಬ್ಸ ಮಾಡ್ಬೇಕಲ್ಲ ಐಕಿದ, ಅದಕ್ಕೆ 6ರಾಗ ಮಾಡ್ಬಿಡೋಣ ಅಂತ. 6ರಾಗ? ಎಲ್ಲಿ ಬಿಡವ, 8ರಾಗ ಮಾಡೋಣ, ಚಂದ ಅನಸ್ತತಿ. ಅಪ್ಪ ಹೊಟ್ಟಿ ಭಾಳ ಬಂದ್ಬಿಟ್ರೆ 8ರಾಗ ಅಂದ್ರೆ ಮತ್ತೆ ಭಾಳ ಆಕತಿ. ಕುಂದ್ರಾಕಾಗಲ್ಲ ನಿಂದ್ರಾಕಾಗಲ್ಲ ಪಾಪ, ತ್ರಾಸ ಆಕತಿ. ಅದಕ್ಕೂ ಮಂದೆಲ್ಲ ಬಂದು ಹೋಗೋ ಮಟ್ಟ ಸೀರೆ ಉಟ್ಕೊಂಡು ಒಂದು ಚಂದ ಚಾರ ಹಾಕಿನೂ ಇದಾಗಬೇಕು ಬೇಡ, ಆಗೋದಿಲ್ಲ, ತ್ರಾಸ ಆಕತಿ. ನಾ ಹೇಳೋದಾದ್ರೆ 6ರಾಗ ಮಾಡ್ಬಿಡೋಣ ಅಂತೇನೆ ನಾನು. ಸರಿ ಹಂಗೆ ಮಾಡೋಣ ಬಿಡು. ಅದಕ್ಕೆ 6ರಾಗ ಆದ್ರೇನು 8ರಾಗ ಆದ್ರೇನ? ನಾ 8ರಾಗ ಮಾಡ್ತಾರನ ಅಂತ ಮಾಡಿದ್ದೆ, ಮತ್ತೆ 6ರಾಗ ಅಂತೀಯಲ್ಲ, ಆತು ಮಾಡೋಣ. ಅಂದಂಗಪ್ಪ ಮತ್ತೆ ಏನೇನು ತರ್ಬೇಕಂತ ಮಾಡೀರಿ? ಅಲ್ಲ ಏನ್ ತರ್ತಾರ? ಕುಬ್ಸಂದ್ಮೇಲೆ ಈ ಹೆಣ್ಮಕ್ಳಿಗೆ ಬಿಟ್ಟಿದ್ದಲ್ಲವ ತಯಾರಿ ಮಾಡ್ಕೊಳ್ಳೋದೆಲ್ಲ. ಹೌದು ಕರೆಯಪ್ಪ, ಅದೆಲ್ಲ ಸರಿ. ಅದು ಹೆಣ್ಮಕ್ಳಿಗೆ ಬಿಟ್ಟಿದ್ದು. ಇವ ಒಂದ ಸಮನೆ ಜಗಳ ತೆಗೆದ್ಬಿಟ್ಟಾನ. ಯಾರು? ಇವನಪ್ಪ, ನಿನ್ನ ಮೊಮ್ಮಗನ ಜಗಳ ತೆಗ್ದಿರೋದು. ಏನಂತ ಗೊತ್ತನ, ನನಗೆ ಕೈಗೆ ಬ್ರಾಸ್ಲೆಟ್ ಬೇಕು ಕುಬ್ಸಕ್ಕ. ಬ್ರಾಸ್ಲೆಟ್ ಕೊಡ್ಲಿಲ್ಲ ಅಂದ್ರೆ ನಾ ಮಾತ್ರ ಸುಮ್ಮನಿರಂಗಿಲ್ಲ, ನಂಗೆ ಬ್ರಾಸ್ಲೆಟ್ ಬೇಕು, ಅಜ್ಜಿಗೆ ಹೇಳಿ ನೀನು ಅಂತೇಳಿ ನಿನ್ನಿಂದ ಜಗಳ. ಏನ ಮಾವು ಜಗಳ ತೆಗ್ದಾನ? ಅವ್ನ ಮಕ ನೋಡಿ ಹೆಂಗಿತ್ತು, ಸೊಂಡಿ ಇಲ್ಲಿ ಇದ್ದಂಗದ. ಒಂದ್ ಅಳತಿ ಜಗಳ ತೆಗಿತಾನ. ಅವ್ನು ನನ್ ಕೊಟ್ಟಿದ್ದ ಹೆಚ್ಚ, ಮತ್ ಕೈಯಾಗ ಬ್ರಾಸ್ಲೆಟ್ ಉಂಗ್ರ ಬೇರೆ ಕೊಡ್ತಾರ. ತಡಿ, ಹೊಟ್ಟೆಗೇನು ಕೂಸು ಅವ ಹೊತ್ಕೊಂಡ ನಾನು, ಅವಂಗೆ ಕೊಡ್ಬೇಕು ಬ್ರಾಸ್ಲೆಟ್ ಉಂಗ್ರನ? ಹೊಟ್ಟಿ ಇಷ್ಟು ದೊಡ್ಡದ್ ಮಾಡ್ಕೊಂಡು ಅಡ್ಡಾಡಕ್ ತ್ರಾಸ ಮಾಡ್ಕೊಂಡು ಹೊಟ್ಟಿಗೆ ಕೂಸು ಹೊತ್ಕೊಂಡು ಕೂಸು ಹಡಿಯಕ್ಕೆ ನಾನು ಜಾಪನ್ ಜತ್ನ ಮಾಡಕತ್ತಿರಕಿ ಮಾಡ್ಬೇಕಾದಕ್ಕೆ ಹಾಲು ಕುಡ್ಸಕ್ಕೆ ನಾನು ಇವಂಗೆ ಕೊಡ್ಬೇಕು? ಚಲೋ ಆತ್ ಬಿಡಿ ಇದು. ಅತ್ತಿ ಹಂಗೇನು ಬುದ್ಧಿ ಐತಂತ ಇಲ್ಲಂತ ನೋಡ್ಕಸ್ತೂರಿ, ನಗ್ತಿ ನೀನು, ನಂಗೇನು ನಗು ಬರಲಿಲ್ಲವ. ಅಲ್ಲ ನಿನ್ನ ಮಗಳ ಮಾತು ನೋಡು. ಅಲ್ಲ ಇದು ಹೆಂಗ್ ಪದ್ಧತಿ? ಕೊಡ್ಬೇಕಾದ್ದು ಗಂಡು ಹುಡುಗ ಕೊಡ್ಬೇಕಾದ್ದು ಪದ್ಧತಿ ಅಲ್ಲನ? ಈಗ ಏನ ಕೂಸಿನ ಹೊತ್ಕೊಂಡಾಳಂತೆ, ಮತ್ತೆ ನಾವ ಹೊತ್ಕೊಳಕತ್ತೇನ? ಆ ಕೂಸಿನ ಅಪ್ಪ ಅವ್ನು ಕೊಡ್ಬೇಕಲ್ಲ. ಹೋಗತ್ತಿ ಅತ್ತಿ, ನನಗೆ ಅನಿಸ್ತತಿ ಅವ ಕೇಳನೆ ನೀ ಜಗಳ ಮಾಡಿಯ, ನಂಗೆ ಗೊತ್ತಿಲ್ಲ. ನಾ ಫೋನ್ ಹಚ್ಚವ, ಈಗ ಹಚ್ಚ ಬಿಡ್ತೇನೆ. ಈಗ ತಡಿ, ಸುಮ್ಮನಿರ, ಫೋನ್ ಹಚ್ತಾಳಂತ. ಅಪ್ಪ ಈಗ ಹೇಳಪ್ಪ ನೀನು ಹೋಲತ್ತಾಗ ಇದು ಕೊಡ್ತೀಯಾ? ಏನ್ ತರ್ಬೇಕಂತ ಮಾಡಿರಪ್ಪ? ಹೋಗ ಯವ್ವ, ಎಲ್ಲ ಮದುವೆ ಕೊಡೋದು ಕೊಟ್ಟೈತಿ. ಏನು ಹೊರಗಿನ ಬೀಗರನ ಮತ್ತೆ ಕೊಟ್ಕೊಂತ ಕುಂದ್ರಾಕ ಏನು ಬೇಡ. ಕುಬ್ಸ ಎಲ್ಲ ನಾವು ಮಾಡ್ತೇವಿ, ಮುಗಿತು ಸಾಕಷ್ಟೇ. ಮತ್ತೇನೈತಿ? ಕುಬ್ಸ ಲೆಕ್ಕದಂತ ನೀವು ಮಾಡ್ಬೇಕು. ಏನ ನಾವು ಮಾಡ್ತೇವೆ ಅನ್ನತ್ತೇವೆ, ಮತ್ತೇನು ಬಂಗಾರ ಬೆಳ್ಳಿ ಕೊಡ್ಬೇಕು ಅವಂಗ? ಬಿಡು ಅವ, ನೀ ಯಾವಾಗ ನೋಡಿದ್ರೆ ಮಗ್ಗೇಡು ಮಾಡಕ ನೋಡ್ತಿ. ಅಪ್ಪ ನೋಡಪ್ಪ,
ಈಗ ತಡಿ ನಾಳೆ ಊರಾಗರ 4 ಮಂದಿ ಕೇಳಂಗಿಲ್ಲನ ಏನು ಕೊಟ್ರು ಏನು ಬಿಟ್ರು ಅಂತೇಳಿ. ಏನು ಇಲ್ಲ ಹಂಗ ಕುಬ್ಸ ಮಾಡಿದ್ರು ಅಂತಂದ್ರೆ ನಗಲ್ಲ ನಮ್ಮ ಮಂದಿ. ನಾನಲ್ಲ, ನಮಗೇನು ಬೇಕನ್ನ ಆಸೆ ಇಲ್ಲ. ಮಂದಿ ಏನಂತ ಅಂತಾರ ಅದನ್ನಾರ ವಿಚಾರ ಮಾಡ್ಬೇಕಲ್ಲ. ಮಂದಿ ಅಯ್ಯೋ ಏನು ಕೊಡ್ಲಿಲ್ಲ ಏನು ಮಾಡಲಿಲ್ಲ ಅಂತೇಳಿ ಒಂಥರ ನಗಪಾಟ್ಲಪ್ಪ. ನಂಗೊಂಥರ ಮುಜುಗರ ಆಕತ್ತಪ್ಪ. ಕೊಟ್ರೆ ಚಲೋ ಇರ್ತಿತ್ತು. ಮಂದಿ ಕೇಳ್ತಾರ ಇಲ್ಲ, ನಮ್ಮ ಅತ್ತಿ ಹೋಗಿ ಹೇಳ್ತತಿ ನಮ್ಮಪ್ಪ ಏನು ಕೊಟ್ಟಿಲ್ಲ ನಮ್ಮ ಏನು ಕೊಟ್ಟಿಲ್ಲ ಅಂತೇಳಿ. ಮಂದಿಗೇನು ಮಾಡಕ್ಕೇನು ಕೆಲ್ಸ ಇಲ್ಲನ? ಸುಮ್ಮನಿರವ ಮಂಗಳ. ನೋಡಪ್ಪ ನೋಡಿ ಇಂಥವ ಬರೇ ಹಂಗಲ್ಲ. ಮಂದಿ ಕೇಳಿದಾಗ ನಾ ಹೇಳ್ಬೇಕ ಹೇಳ್ಬಾರ್ದ? ನೀ ಹೇಳತ್ತಿ ಗುದ್ದಡ್ರಂಗೆ ಎಲ್ಲ ಕೊಟ್ಟಾರ ನಮ್ಗ, ಇನ್ನೇನು ಕೊಡ್ಬೇಕು? ಆಸ್ತಿ ಅಡುವುದಾಗು ಪಾಲ್ ತಗೊಂಡಾತು, ಮತ್ತೇನು ಕೊಡ್ಬೇಕು ಅಂತ ಕೇಳ್ಬೇಕಪ್ಪ ನೀನು. ಸಣ್ಣಕ್ಕಾದ್ರೂ ನನ್ನ ಮಗಳು ಕರೆಕ್ಟಾಗಿ ಮಾತಾಡಕತ್ತಾಳ. ಅಪ್ಪ ಹೆಂಗ್ ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತಾ ನೋಡಪ್ಪ ಈಕಿ. ಆ ಕೈ ನೋಡಿದ್ರೆ ಒಂದು ಇಟ್ಟು ಚಂದಿಲ್ಲ, ಬ್ರಾಸ್ಲೆಟ್ ಹಾಕೊಂಡು ಏನು ಮಾಡ್ತಾನಂತ ಅವ ಮಾವ. ನಾ ಕೇಳ್ತೇನೆ ತಡಿ. ಸುಮ್ಮೀರ, ಕೈ ತಗೊಂಡು ಏನು ಮಾಡ್ತಿ? ಚಂದಚಾರ ನೋಡ್ಕೊಂತ ಗಂಡ ಮಕ್ಕಳಿಗೆಲ್ಲ ಎಂತ ಚಂದಚಾರ. ಅದು ಅಲ್ದ ಅವಂಗೇನಾಗೈತೆ ಚಂದ ಅದಾನವ ತನ್ನ ಕುಂದಿರ್ತೀನಿ ಏನಂತಿ? ಅಪ್ಪ ನೋಡಪ್ಪ ಈಕಿನ. ಯೋ ದೇವ್ರೇ, ನೀ ನೋಡು ನಾ ನೋಡು ಇದೇ ಆತ್ ಬರೇ. ಈಗ ಬಿಡು ಹೋಲಿ ಆ ಹುಡುಗಿ ಕುಟಿ ಏನು ಕೊಡ್ಬೇಕಂತ ಅವಂಗ? ಬ್ರಾಸ್ಲೆಟ್ ಕೊಡ್ಬೇಕಂತನ? ಏನು ಬ್ಯಾಡ್ರಿ, ನಡೀತೈತಿ. ಮನೆ ನಾವ ಒಂದು ಬೇಕಾದ್ರೆ ಒಂದು 4 ತುಕ್ಕದಾರ ಇಲ್ಲ ಒಂದು 2-3 ಗ್ರಾಮ್ನ್ಯಾಗ ಒಂದು ಉಂಗ್ರ ತರನಂತೆ ಸಾಕು. ಯವ್ವ ನೀ ಏನು ಬೇ ಮೊಮ್ಮಗಲ್ಲ ಅನ್ ಬೇ, ಅವ ಬೇರೆ ಎಲ್ಲರೂ ಹೊರಗನ ಹಾಕೋಲ್ ಬಿಡು, ವಯಸ್ಸೈತಿ. ನಮಗಂತರೂ ಮಾಡಿಸ್ಕೊಡಕ್ಕಾಗಲ್ಲ ಈಗಿನ ಬಂಗಾರ ರೇಟ್ನಾಗ. ಇಂಥದರ ಏನಾರು ಇದ್ದಾಗಾರ ಕೊಟ್ರೆ ನೆನೆಸಿ ಹಾಕೋತಾನ ನಮ್ಮ ಅಜ್ಜ ಕೊಟ್ಟಿದ್ದು ಅಂತೇಳಿ ಕತ್ತಿ ನಿಂದೊಂದ ತಗ ಹಾಕ್ಕೊಳ್ಳಿ ಬಿಡು. ಅರ್ಧ ಅದಕ್ಕಾಗಿ ನಾನು ಹೋಟೆಲಾಗಲ್ಲ ಅಂತ ಕಾಯ್ತಿದ್ದೆ ಏನತ್ತಿ ನೀನು. ಸುಮ್ಮನಿರಲ್ಲ ಆಡ್ಬಿಟ್ಟಿ. ಅವೆಲ್ಲ ಪದ್ಧತಿ ಕೊಡ್ಬೇಕು ಅಂದ್ರೆ ಹುಟ್ಟು ಮಗು ಒಳ್ಳೇದಕ್ಕತ್ ಗೊತ್ತನ. ಏನೇನದೋ ನೇಮ ನಿತ್ಯ ಅವೆಲ್ಲ ಸುಮ್ಮನೆ ಮಾಡಿಲ್ಲ ದೊಡ್ಡೋರು. ಎಲ್ಲ ಹಳೆ ಕಾಲದ ಮಂದಿ ಮಾಡಿರೋ ಅಂಥ ಪದ್ಧತಿಗಳು ಇವೆಲ್ಲ. ಯಾವ ನಿನ್ನಂತವ ಮಾಡಿರ್ಬೇಕತ್ತಿ. ಒಂದು ಅತಿ ಹೆಣ್ಣಿನ ಮನೆಯವ್ರ ಜೀವ ಹರ್ಯಾಕ ಹೌದಲ್ಲ. ಬಂಗಾರ ಕೊಡ್ಬೇಕು ಬೆಳ್ಳಿ ಕೊಡ್ಬೇಕು ಅಂತೇಳಿ. ಹೌದತ್ತಿ, ನಾ ಕೇಳ್ತೇನೆ ಒಂದು ಮಾತಿಗೆ. ನಿಮ್ಮ ಮನೆ ವಂಶದ ಕುಡಿನ ನಾವು ನಮ್ಮ ಹೊಟ್ಟೆಗೆ ಹೊತ್ಕೊಂಡಿರ್ತೀವಲ್ಲ, ನಮಗೇನು ಕೊಡ್ತೀರಿ? ನೀವು ಗಂಡಿನ ಕಡೆದವರು ನಮಗೂ ಏನಾರು ಕೊಡ್ರಲ್ಲ ಬಂಗಾರ ಬೆಳ್ಳಿನ, ನಾವು ಯಾಕೆ ಕೊಡ್ಬೇಕು? ಬರೇ ನಿಂಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಎಲ್ಲ ಗೊತ್ತಾಕೈತಿ, ಯಾಕೆ ಗೊತ್ತಾಗಲ್ಲ? ಬಾರಿ ಅದಿ ನೀನು. ಅಪ್ಪ ಒಂದಿಟ್ಟು ಹೇಳಪ್ಪ ಆಕಿಗೆ, ಏನಾರ ಮಾಡ್ಕೋ ಹೋಗತ್ತ. ಹೋಗ್ಲಿ ಬಿಡ. ಈಗ ಒಂದು ಉಂಗ್ರ ಕೊಡ್ತೇನೆ ತಗೋ. ಉಂಗ್ರ ತರ್ತೇನೆ ತಗೋ, ಮತ್ತೆ ಅದಕ್ಕೆ ಹೆಚ್ಚಿಂದ ಏನು ಬೇಡ. ಹೋಗಪ್ಪ, ನೀ ಬ್ರಾಸ್ಲೆಟ್ ಕೊಟ್ರೆ ಕೊಡು, ಉಂಗ್ರ ಅಷ್ಟ ಆದ್ರೆ ಬೇಡ. ಕೈ ಬೋಳ್ ಅನಿಸುತ್ತೆ, ಒಂಥರ ನೋಡಕ್ಕೆ ಚಂದ ಕಾಣಂಗಿಲ್ಲ ಬರೀ ಉಂಗ್ರ ಹಾಕೊಂಡ್ರೆ. ನನ್ನ ಮಗ ಅತ್ತಿ ನಿಂಗೆ ಅಷ್ಟು ಬೇಜಾರಾಗದಾದ್ರೆ ನೀನೇ ಒಂದು ಬ್ರಾಸ್ಲೆಟ್ ಮಾಡಿಸ್ಕೊಡು, ಉಂಗ್ರ ನಾವು ಕೊಡ್ತೇವಿ. ಅವಾಗ ಕೈ ಬೋಳ್ ಕಾಣಂಗಿಲ್ಲ, ಚಂದ ಕಾಣ್ತತಿ. ಸುಮ್ಮನೆ ಕೈ ಏನು ಒಲ್ಲೆ ಅಂತತಾನ? ಹುಡುಗಿ ಮನೆದವ್ರು ಕೊಟ್ರೆ ಅಷ್ಟ ಹಾಕೊಂತಾನೆ, ಹುಡುಗನ ಕಡೆದು ಬೇಡ ಅಂತತಾನ. ಕೈಗೇನು ಗೊತ್ತಾಕತ್ತಾನ? ಬಂಗಾರ ಯಾರು ತಗೊಂಡ್ರು ಅಷ್ಟೇ ರೇಟ್, ಯಾರು ಹಾಕೊಂಡ್ರು ಅಷ್ಟೇ. ಏನಾರ ಮಾಡ್ರಪ್ಪ, ಹೇಳೋದು ಹೇಳಿ ನೋಡು. ನಾನು ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಎಲ್ಲಿ ನಿಮ್ಮ ಕುಟುಂಬ ವಾದ ಮಾಡ್ಕೊಂಡು ಕುಂದ್ರಾಕೊಳ್ಳಿ ಹೋಗತ್ತ.